ಬಹುಭಾಷಾ ನಟ ಕಮಲ್ ಹಾಸನ್ ಅವರ ಬಗ್ಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಹೇಳಿರುವ ಮಾತುಗಳು ಭಾರಿ ಚರ್ಚೆಗೆ ಕಾರಣವಾಗಿದೆ. ಶಿವರಾಜ್ ಕುಮಾರ್ ಅವರು ಈ ರೀತಿ ಹೇಳಿಕೆಯನ್ನ ನೀಡಬಾರದಾಗಿತ್ತು ಅಂತ ಕನ್ನಡಿಗರು ಹೇಳ್ತಾ ಇದ್ದಾರೆ. ಈಗಾಗಲೇ ಕಮಲ್ ಹಾಸನ್ ಅವರು ತಮಿಳಿನಿಂದಲೇ ಕನ್ನಡ ಹುಟ್ಟಿದೆ ಅಂತ ಹೇಳಿರೋದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಈ ರೀತಿ ಇರುವಾಗಲೇ ಶಿವರಾಜ್ ಕುಮಾರ್ ಅವರು ಕಮಲ್ ಹಾಸನ್ ಅವರ ಅಪ್ಪುಗೆ ಹೇಳಿಕೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಇನ್ನು ಹಲವು ಕನ್ನಡಿಗರು ಈ ಹೇಳಿಕೆಯನ್ನ ವಿರೋಧವನ್ನ ಮಾಡ್ತಾ ಇದ್ರೆ, ಇನ್ನು ಕೆಲವರು ಇದು ಶಿವರಾಜ್ ಕುಮಾರ್ ಅವರ ಅಭಿಮಾನದಿಂದ ಹೇಳಿರುವ ಮಾತು, ಇದಕ್ಕೆ ವಿವಾದ ಬೇಡ ಅಂತ ಹೇಳ್ತಾ ಇದ್ದಾರೆ. ಇಷ್ಟಕ್ಕೂ ಶಿವನ್ನ ಹೇಳಿದ್ದೇನು, ಯಾಕೆ ಈ ಚರ್ಚೆ ಅನ್ನೋದನ್ನ ನಾವು ನೋಡೋದಾದ್ರೆ, ನಟ ಶಿವರಾಜ್ ಕುಮಾರ್ ಅವರು ಕನ್ನಡದೊಂದಿಗೆ ಇದೀಗ ತಮಿಳು ಭಾಷೆಯಲ್ಲೂ ಕೂಡ ಮಿಂಚ್ತಾ ಇದ್ದಾರೆ. ತಮಿಳು ಭಾಷೆಯಲ್ಲಿ ನಟ ರಜನಿಕಾಂತ್ ಅವರ ಸಿನಿಮಾ ಜೈಲರ್ನಲ್ಲೇ ನಟ ಶಿವರಾಜ್ ಕುಮಾರ್ ಅವರು ಸಣ್ಣ ಪಾತ್ರದಲ್ಲಿ ಮಿಂಚಿದ್ದಾರೆ. ಇದೀಗ ಅವರು ಜೈಲರ್ ಪಾರ್ಟ್ 2 ನಲ್ಲೂ ನಟಿಸ್ತಾ ಇದ್ದು, ಇದೀಗ ಈ ಸಿನಿಮಾ ಸಹ ತೆರೆಗೆ ಬರಲು ಪೂರ್ವ ಸಿದ್ಧತೆ ನಡೀತಾ ಇದೆ. ಇದರ ನಡುವೆ ನಟ ಕಮಲ್ ಹಾಸನ್ ಅವರು ಬಹು ನಿರೀಕ್ಷಿತ ಸಿನಿಮಾ ತಗ್ ಲೈಫ್ ಆಡಿಯೋ ಲಾಂಚ್ನ ಕಾರ್ಯಕ್ರಮದಲ್ಲೇ ಭಾಗವಹಿಸಿದ್ದಂತ ಶಿವರಾಜ್ ಕುಮಾರ್ ಅವರು ಉತ್ಪ್ರೇಕ್ಷತೆಯಿಂದ ಮಾತನಾಡಿದ್ದಾರೆ ಎಂದು ಕನ್ನಡಿಗರು ಹೇಳ್ತಾ ಇದ್ದಾರೆ.